ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಯಾವುದೇ ಕೆಲಸವನ್ನ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದಾಗ ಅದರ ಪರಿಶ್ರಮ ಅಥವಾ ಪ್ರತಿಫಲವನ್ನ, ಆ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲವನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಆ ಕೆಲಸವನ್ನ ಸಂಪೂರ್ಣವಾಗಿ ಮಾಡಬೇಕು. ನಾವು ಹರಿಯನ್ನ ನೆನಪು ಮಾಡ್ಕೊಳ್ತೀವಿ ಅಲ್ವಾ? ಯಾವಾಗ? ಪ್ರತಿದಿನವೂ. ಕೃಷ್ಣನ ಭಕ್ತರೆಲ್ಲರೂ ಕೂಡ ಪ್ರತಿದಿನವೂ ನೆನಪು ಮಾಡ್ಕೊಳ್ಬಹುದು. ಇನ್ನು 108 ಕೃಷ್ಣನ ಅಷ್ಟೋತ್ತರ ಶತನಾಮಾವಳಿಗಳು ಏನಿರುತ್ತೆ ಅಲ್ವಾ, ಅಷ್ಟೋತ್ತರ ನಾಮಾವಳಿಗಳು, ಅದರಲ್ಲಿ ಬರುವಂತಹ ನಾಮಗಳ ಅರ್ಥವನ್ನ ತಿಳ್ಕೊಳ್ತಿದ್ದ ಹಾಗೆಯೇ ಇವತ್ತು ಆ ನಾಮಾವಳಿಯಲ್ಲಿ ಹೇಳಿರುವಂತಹ ನಾಮ ಹರಯೇ ನಮಃ ಅಂತ ಹೇಳ್ತಾರಲ್ವಾ, ಇದರ ಅರ್ಥ ಮತ್ತೆ ಈ ನಾಮ ಎಲ್ಲಿ ಹುಟ್ಟಿದ್ದು, ಇದರ ಅಂತರ ಅರ್ಥ ಏನು ಅಂತ ತಿಳ್ಕೊಳ್ಳುವಂತಹ ಒಂದು ಸಂದರ್ಭ. ಹೌದು, ಹರಯೇ ನಮಃ ಅಂತ ಹೇಳಿದ್ರೆ ತುಂಬಾ ಸರಳವಾಗಿ ನಮ್ಗೆ ಅರ್ಥ ಆಗುತ್ತೆ, ಹರನಿಗೆ ನಮಸ್ಕಾರ ಮಾಡೋದು. ಆದರೆ ಈ ಪದ ಹುಟ್ಟಿ ಬಂದಿದ್ದಲ್ಲಿ ಹರಿ ಅಂತ ಕರಿಬೇಕಾದ್ರೆ ಇದರ ಅಂತರಾರ್ಥ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ಹೋದಾಗ ನೋಡಿ ಎಷ್ಟು ಚಂದ ಇದೆ. ಹೃ ಅನ್ನುವಂತಹ ಒಂದು ಪದದಿಂದ ಹುಟ್ಟಿದ್ದು ಹರಿ. ಹೃ ಅಂತ ಹೇಳಿದ್ರೆ ಹೃದಯದ ಹೃ, ಈ ಒಂದು ಪದದಿಂದ ಹುಟ್ಟಿ ಬಂದಿದ್ದು. ಈ ಶಕ್ತಿ ಏನಿದೆ, ಯಜ್ಞದಲ್ಲಿ ನಾವು ಹವನವನ್ನೆಲ್ಲ ನೀಡ್ತೀವಿ ಅಲ್ವಾ, ಈ ಯಜ್ಞವನ್ನ ಅರ್ಥಪೂರ್ಣವಾಗಿಸೋಕೆ, ಅದರ ಪ್ರತಿಫಲವನ್ನ ನೀಡೋದಕ್ಕೆ ಮತ್ತೆ ಈ ಹವನದಲ್ಲಿ ಹಾಕುವಂಥದ್ದನ್ನು ಈ ಒಂದು ವಿಶೇಷವಾದಂತಹ ಶಕ್ತಿ ಅಂತ ಹೇಳಿದ್ರೆ ವಿಷ್ಣು ಕೆಲವು ಮಂತ್ರಗಳಿಂದ ಸ್ವೀಕರಿಸ್ತಾನೆ. ಮತ್ತೆ ವಿಷ್ಣು ನಮ್ಮ ಹಳೆಯ ಕರ್ಮಗಳನ್ನೆಲ್ಲ ತೊರಿತಾನೆ. ಹರಿ ನಮ್ಮ ಹಳೆಯ ಕರ್ಮಗಳನ್ನೆಲ್ಲ ತೊರೆದು ಸಂಸಾರ ಬಂಧನದಿಂದ ಮುಕ್ತಿ ನೀಡ್ತಾನೆ. ನಮ್ಮ ಬದುಕಿನಲ್ಲಿ ನಮ್ಮ ಆತ್ಮಕ್ಕೆ ಮುಕ್ತಿಯನ್ನ ನೀಡುವಂಥವನು ಹರಿ ಅಂತ ಹೇಳಿ ವಿಷ್ಣು ಸಹಸ್ರನಾಮದ ಶ್ರೀ ಶಂಕರಾಚಾರ್ಯ ಭಗವತ್ಪಾದರ ಭಾಷ್ಯದಲ್ಲಿ ಹೇಳ್ತಾರೆ, ಹಸಿರು ಬಣ್ಣದವನು ಈತ. ವಿಷ್ಣು ಹಸಿರು ಬಣ್ಣದವನು. ಸಂಸ್ಕೃತದಲ್ಲಿ ಹರಿತ ಅಂತ ಹೇಳಿದ್ರೆ ಹಸಿರು ಅನ್ನುವಂಥ ಅರ್ಥ, ಅಲ್ಲಿಂದ ಬಂದಿರುವಂಥದ್ದು ಹರಿ ಅಂತ ಹೇಳಿ. ಹಾಗೆ ಆ ಶ್ಲೋಕವನ್ನು ಕೂಡ ಹೇಳ್ತಾರೆ, ಸ್ಮೃತಿ ಮಾತ್ರೇನ ಪುಂಸಾಂ ಪಾಪಂ ವಾ ಸಂಸಾರಂ ಹರತೀತಿ ಹರಿಹಿ ಹರಿದ್ವರ್ಣತ್ವಾದ್ವಾ ಹರಿಹಿ ಅಂತ ಹೇಳಿ. ಸ್ಮೃತಿ ಮಾತ್ರೇನ ಪುಂಸಾಂ, ಸ್ಮೃತಿ ಮಾಡೋದ್ರಿಂದ, ಹರಿಯನ್ನು ನೆನ್ಪು ಮಾಡ್ಕೊಳ್ಳೋದ್ರಿಂದನೇ ನಮ್ಮ ಸಂಸಾರ ಬಂಧನದಿಂದ ನಮ್ಮನ್ನ ಪಾರು ಮಾಡ್ತಾನೆ, ನಮ್ಮ ಪಾಪಗಳನ್ನೆಲ್ಲ ನಶಿಸ್ತಾನೆ. ಮತ್ತೆ ಹರಿತ ಅಂತ ಹೇಳಿದ್ರೆ ಹಸಿರು ಬಣ್ಣದವನಾಗಿರುವಂತಹ ಈ ವಿಷ್ಣುವನ್ನ ಹರಿಹಿ ಅಂತ ಹೇಳಿ ಕರೆದ್ರು ಅಂತ ಹೇಳಿ. ಹೀಗೆ ಹರಿ ಹರಯೇ ನಮಃ ಅಂತ ಹೇಳಿ ಕೃಷ್ಣ ಅಷ್ಟೋತ್ತರದಲ್ಲಿ ಹೇಳ್ತಾರೆ. ನಾವು ಏನೇ ಯಜ್ಞವನ್ನ ಮಾಡಿದಾಗ ಆ ಮಂತ್ರದ ಮುಖಾಂತರ ಹವನವನ್ನೆಲ್ಲ ನೀಡಬೇಕಾದ್ರೆ ಆ ಯಜ್ಞದ ಫಲವನ್ನ ನೀಡುವಂಥವನು ವಿಷ್ಣು ಅನ್ನೋದನ್ನ ಇಲ್ಲಿ ನೆನಪು ಮಾಡ್ಕೊಳ್ತಾ ಹರಿಯನ್ನ ನಾವು ನೆನಪು ಮಾಡ್ಕೊಂಡ್ವಿ. ಹರಯೇ ನಮಃ ಅಂತ ಹೇಳಿ ಕೃಷ್ಣ ಅಷ್ಟೋತ್ತರದಲ್ಲಿ ಹೇಳುವಂಥದ್ದು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.